ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಹುಕಾರ್ ಮತ್ತೆ ವೈಲೆಂಟ್ ಆಗಿದ್ದಾರೆ. ಇದರ ಕುರಿತು ಒಂದು ಅಪ್ಡೇಟ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಹುಕಾರ್ ಮತ್ತೆ ವೈಲೆಂಟ್ ಆಗಿದ್ದಾರೆ. ಡಿಕೆಶಿ ಹಾಗೂ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ಸಮಾವೇಶದಲ್ಲೇ ಡಿಕೆಶಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಗುಡುಗಿದ್ದಾರೆ. ನನ್ನ ಕ್ಷೇತ್ರದ ಗಟ್ಟಿ ಬಸವಣ್ಣ ಏತ ನೀರಾವರಿಗೆ ಡಿಕೆಶಿ ಅಡ್ಡಗಾಲು ಹಾಕಿದ್ದಾರೆ. ಯೋಜನೆ ಸ್ಥಗಿತಗೊಳಿಸಿದ್ರೆ ಡಿಕೆಶಿ ವಿರುದ್ಧ ಹೋರಾಟ ಮಾಡ್ತೀನಿ. ಸಿದ್ದರಾಮಯ್ಯ ಸಿಎಂ ಇರೋದಕ್ಕೆ ನಾನು ವಿಳಂಬ ಮಾಡ್ತಿದ್ದೇನೆ. ಒಂದ್ ವೇಳೆ ಏನಾದ್ರೂ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಿದ್ರೆ ನಾನ್ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ರಮೇಶ್ ಜಾರಕಿಹೊಳಿ. ಇಷ್ಟ ದಿನ ಸೈಲೆಂಟ್ ಆಗಿದ್ದೆ, ಮತ್ತೆ ವೈಲೆಂಟ್ ಆಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನನ್ನ ಕ್ಷೇತ್ರದ ಗಟ್ಟಿ ಬಸವಣ್ಣ ಏತ ನೀರಾವರಿಗೆ ಡಿಕೆಶಿ ಅಡ್ಡಗಾಲು ಹಾಕಿದ್ದಾರೆ. ಗಂಭೀರವಾಗಿ ಹೋರಾಟ ಮಾಡ್ತಿದ್ದೆ, ಆದ್ರೆ ಸಿಎಂ ಆಗಿರೋದು ಸಿದ್ದರಾಮಯ್ಯನವರು, ಹಂಗಾಗಿ ನಾನು ವಿಳಂಬ ಮಾಡ್ತಿದ್ದೀನಿ. ಒಂದ್ ವೇಳೆ ಎಲ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಿದ್ರೆ ನಾನ್ ಪ್ರತಿಭಟನೆ ಇಷ್ಟೊತ್ತಿಗಾಗ್ಲೇ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಒಂದು RTMC ಡ್ಯಾಮ್ ರೆಡಿ ಆಗಿದೆ. ಇಲ್ಲಿ ಫಾರೆಸ್ಟ್ದಲ್ಲಿ ಲ್ಯಾಂಡ್ ಕ್ಲಿಯರೆನ್ಸ್ ಆಗಬೇಕಿದೆ. ಅದು ನಾಳೆ ದಿಲ್ಲಿಗೆ ಹೋದಾಗ ಕರ್ಕೊಂಡೋಗಿ ನಾವು ಗಟ್ಟಿ ಬಸವಂದ RTMC ನೀರು ಸಂಗ್ರಹಣೆ ಮಾಡಿದ ನಂತರ ಮುಂದಿನ ದಿನದಲ್ಲಿ ನಾವು ಅದೊಂದು TMC ರೈಟ್ ಬ್ಯಾಂಕ್ನಲ್ಲಿರ್ಬೋದು, ಒಂದು ಅರ್ಧ TMC ಆಗಿತ್ತು. ನಾವು ಪೂರ್ಣ TMC ನಮ್ಮ ಇದು ಮಾರ್ಕಂಡಿ ಇರ್ಬೋದು, ಬಳ್ಳಾರಿನಾಗ ಒಂದು ಅರ್ಧ TMC, ಹೊಳಿಗೆ ಒಂದು 2 TMC ಬಿಟ್ಕೊಂಡು ಮಾಡ್ಕೋದಾರ ನಮ್ಮ ಗೋಕಾಕ್ ಇರ್ಬೋದು, ಮೂಡ್ಲಿಗೆ ಇರ್ಬೋದು, ಮುದೋಳ್ ಇರ್ಬೋದು, ಸೌದತ್ತಿ ಇರ್ಬೋದು, ರಾಮದೂತ ಭೂಮಿ ಇರ್ಬೋದು. ಇಡೀ ಭೂಮಿ ಬ್ಯಾಸಿಗೆಯಲ್ಲಿ ಒಂದು TMC ಬಿಟ್ಟರೆ ಈಗ ಸಲ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು, ಗೊಂಜಾಳ ಇರ್ಬೋದು, ಎಲ್ಲ ಕೂಡ ಮುಂದಿನ ದಿನದಲ್ಲಿ ಈ ನೀರು ಸಂಗ್ರಹ ನಮ್ಮ ಡ್ಯಾಮ ಇಡೀ ನಮ್ಮ ಏರಿಯಾಗೆ ಬರೋಕ್ಕೆ ಹೋಗಕ್ಕಲ್ಲ, ನಮ್ಮ 5-6 ತಾಲೂಕಿಗೆ ಒಳ್ಳೇದಾಗ್ತದೆ. ಅತಿ ಶೀಘ್ರದಲ್ಲಿ ಕೆಲಸ ಚಾಲು ಆಗ್ತದೆ. ಅದನ್ನು ಕೆಲಸ ಮೇಲೆ ಬಹಳಷ್ಟು ಮಹಾನಾಯಕ ಕಣ್ಣ ಇದ್ದದ ಕೆಲಸ ಮಾಡ್ಬೇಕದ.